ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಟ್ಟಂಥ ದೇವರಿಗೂ ದೇವ ಸೇವಕರು ವಂದನೆ ಸಲ್ಲಿಸ್ತಾನೆ. ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ, ಆಮೇನ್. ಕೊಟ್ಟಂಥ ಆಲೋಚನೆಯನ್ನು ನಾವು ವಾಕ್ಯವನ್ನು ಧ್ಯಾನಿಸೋಣ. 1 ಕೊರಿಂಥದವರ ಪತ್ರಿಕೆ 15ನೇ ಅಧ್ಯಾಯ 57ನೇ ವಾಕ್ಯ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 57ನೇ ವಾಕ್ಯ. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ಸ್ತೋತ್ರ. ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆದ ನಮ್ಮ ಪರಲೋಕ ತಂದೆ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ ದೇವರೇ, ಕೊಟ್ಟಂಥ ಆಲೋಚನೆ ಸ್ತೋತ್ರ. ವಾಕ್ಯಗಳ ಪದಗಳ ಕೂಡ ಅರ್ಥ ತಿಳಿಪಡಿಸೋಣ ಅಪ್ಪ. ನನ್ನ ನಿನ್ನ ಪಾದಪೀಠೆಗೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಕರ್ತೇನೆ. ಹೌದು ರಾಜಿ, ಈ ದಿನದಲ್ಲಿ ಸ್ವಾಮಿ ಒಂದೊಂದು ಹೃದಯ ಅನುಗುಣವಾಗಿ ಒಂದೊಂದು ಹೃದಯಕ್ಕೆ ಬಿಡುಗಡೆ ಆಗಿ ಅಪ್ಪ, ನಮ್ಮ ಬಿಡುಗಡೆ ಆಗಿ ನಮ್ಮ ಆಶೀರ್ವಾದಕ್ಕಾಗಿ ನೀನು ಮಾತಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಹಸ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸ್ತೇನೆ. ಯೇಸುವಿನ ಮೊದಲು ನಮ್ಮ ಪಾಸೆ ತಂದೆ ದೇವರೇ, ಆಮೇನ್, ಆಮೇನ್. ಹೌದಿಷ್ಟ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಯಾರಿಗೆ? ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆಮೇನ್. ಆತನಿಗೆ ಸ್ತೋತ್ರ. ಇಲ್ಲಿ ಏನ ಬರ್ಬಿಟ್ಟಿದೆ? ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ನಮಗೆ ಜಯ ಕೊಟ್ಟಿದ್ದಾರೆ ಅಂದ್ರೆ ದೇವ್ರಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ, ಹೌದಲ್ವಾ? ಆದರೆ ನಾವು ಈ ದಿನದಲ್ಲಿ ಏನಾಗಿದೆ, ನಮ್ಮ ಪ್ರೀತಿ ದೇವ್ರ ಮೇಲೆ ಇದೆಯಾ? ಹಲ್ಲೆಲೂಯಾ. ಇಂಡಿಯಾಗೆ ಸೂರ್ಯ ಎಷ್ಟಿದೆ? 1, ಹೌದಲ್ವಾ? ಅಮೆರಿಕಾಗೆ ಎಷ್ಟು ಸೂರ್ಯ ಇದೆ? ರಷ್ಯಾಗೆ, ಇಟಲಿಗೆ, ಎಲ್ಲರಿಗೂ ಒಂದೇ ಅಲ್ವಾ? ಹೌದಲ್ವಾ? ಆ ಸೂರ್ಯಗೇನ ಭೇದ ಇದೆಯಾ? ಇಲ್ಲ ಸೂರ್ಯಗೇನ ಮತ ಇದೆಯಾ? ಅದಕ್ಕೇನ ನಾನು ಸಪ್ರೇಟಾಗಿ ನನ್ನ ಜಾತಿ ಇದೆಯಾ? ಇಲ್ಲ ನಾನು ಇಂಥವ್ರಿಗೆ ಮಾತ್ರ ಬೆಳಕು ಕೊಡ್ತೀನಿ ಇದೆಯಾ? ಹೌದಲ್ವಾ? ಈ ಲೋಕಕ್ಕೆ ಒಂದು ಸೂರ್ಯ ಇರ್ಬೇಕಾದ್ರೆ ಆ ಸೂರ್ಯನ ಉಂಟು ಮಾಡಿದ ದೇವರು ಅಲ್ಲಲ್ಲಿ ಸೃಷ್ಟಿಕರ್ತನಾದ ದೇವರಿಗೆ ಯಾವ್ದಾರ ಮತ ಇದೆಯಾ? ಅಲ್ಲಲ್ಲಿಯಾ? ಅದಕ್ಕಾಗಿ ಎಲ್ಲೇ ಕಷ್ಟಪಡೋರೆ, ಹೊರೆ ಹೊತ್ತವ್ರು ಎಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ಸಮಾಧಾನವನ್ನು ಕೊಡ್ತೇನೆ. ಮತ 11:28. ದೇವ್ರು ಈ ರೀತಿ ಹೇಳಿರ್ಬೇಕಾದ್ರೆ ಅಲ್ಲಲ್ಲಿ ಆ ದೇವರು ನಮ್ಮನ್ನು ಯಾವ ರೀತಿ ಪ್ರೀತಿ ಮಾಡ್ತಿದ್ರು, ಅಲ್ಲಲ್ಲಿ ಆ ದೇವರ ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ಕರೆದಿದ್ದಾರೆ ಅಂದರೆ ಈ ಒಂದು ದಿನದಲ್ಲಿ ನಮಗೆ ದೇವರ ಮೇಲೆ ಪ್ರೀತಿ ಇದೆಯಾ? ಅಲ್ಲಲ್ಲಿಯಾ? ಆ ದೇವ್ರು ಯಾವುದೇ ರೀತಿ ಮತ ಇಲ್ಲ, ಹೌದಲ್ವಾ? ಎಲ್ಲರ ನಂತರ ಸ್ವಾಮಿಗೆ ಬಂದ್ಬಿಟ್ರೆ ಸಾಕು, ಮತ ಬದಲಾಯಿಸ್ಬೇಕು, ಕ್ರಿಶ್ಚಿಯನ್ ಆಗಬೇಕು. ಮನಸ್ಸಾಂತರ ಆಗುತ್ತೆ. ಪಾಪದಿಂದ ಸತ್ಯದ ಕಡೆಗೆ ನಾವು ಮನಸ್ಸಾಂತರ ತಿರುಗ್ತೀವಿ. ಅಲ್ಲಲ್ಲಿಯಾ? ದೇವರ ಹತ್ರ ಬರೋಕ್ಕಿಂತ ಮುಂಚೆ ನಮಗೆ ನಾನಾ ರೀತಿ ಸ್ವಭಾವಗಳು, ಕೆಟ್ಟ ಕಾರ್ಯಗಳು, ಕೆಟ್ಟ ಚಿಂತೆಗಳು, ಯಾವಾಗ ನಾವು ದೇವ್ರನ್ನ ಅರಿತುಕೊಳ್ತೀವಿ ಆವಾಗ ನಮಗೊಂದು ಬದಲಾವಣೆ ಆಗುತ್ತೆ. ಅಲ್ಲಲ್ಲಿಯಾ? ಮೊದಲು ನಮಗೊಂದು ನಾವು ಎಲ್ಲಿದ್ದೇವೆ ಅಂತ ನಮಗೊಂದು ತಿಳುವಳಿಕೆ ನಮಗೆ ಬೇಕು. ನೋಡಿದ ದೇವರು ನಮಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಯಾರಿಗೆ ನಮಗೆ ಜಯವನ್ನು ಕೊಟ್ಟಿದ್ದಾನೆ ಅಂದರೆ ದೇವ್ರಿಗೆ ನಮ್ಮ ಮೇಲೆ ಎಂಥ ಪ್ರೀತಿ ಇದೆ. ಆದರೆ ಈ ದಿನ ನಾವು ಆ ಪ್ರೀತಿ ನಾವು ದೇವ್ರ ಮೇಲೆ ಇಟ್ಟಿದ್ದೀವ, ಅದನ್ನು ನಾವು ಫಸ್ಟ್ ಪರಿಶೋಧನೆ ಮಾಡಬೇಕಾದ. ಒಂದು ಉದಾಹರಣೆಗೆ ಒಂದು ಅಂಗಡಿ, ಒಂದು ಮನೆ ಹೋಗ್ಬೇಕು ಅಂದರೆ, ಉದಾಹರಣೆ ಹೊಸ ಬರೋದು ಮನೆಗೆ ಬಂದರು, ಅನಿ ಬಂದರು, ಹೊಸ ಮನೆಗೆ ಹೋದರು, ಹೌದಲ್ವಾ? ಅದೇ ಪ್ರಕಾರ ಯಾರು ಈ ಲೋಕದಲ್ಲಿ ಜನಗಳು ಮನೆಗೆ ಹೋಗ್ಬೇಕು ಅಂದರೆ ಆ ಮನೆ ಅಗ್ನಿಮೂಲೆ, ಸೂರ್ಯ ಹುಟ್ಟಿದ ಬಾಕ್ಲು, ಇವೆಲ್ಲ ನೋಡ್ತಾರೆ. ಇನ್ನೊಂದು ಚಿಕ್ಕ ಉದಾಹರಣೆ, ಒಂದು ದೇವರ ಮಕ್ಕಳೇ ಇರ್ಬೋದು, ಎಷ್ಟೋ ಕಡೆ ನಡೀತಿದ್ದು, ಒಂದು ಮದುವೆ ಎಲ್ಲ ಸೆಟ್ ಆಯಿತು, ಒಂದು ಹುಡುಗಿ ನೋಡ್ಕೊಂಬಂದ್ರು, ಮದುವೆ ಸೆಟ್ ಆಯಿತು. ದೊಡ್ಡವ್ರು ಏನಂತಾರೆ, ಪಾಸ್ಟ್ ಹತ್ರ ಹೋಗಿ ಮಾತಾಡಬೇಕು, ಡೇಟ್ ಫಿಕ್ಸ್ ಮಾಡಬೇಕು. ಇವತ್ತು ಟೈಮ್ ಸರ ನಾಳೆ ಹೋಗೋಣ, ಇವತ್ತು ಗುಳಿಗೆ ಕಾಲ, ಯಮಗಂಟ ಕಾಲ. ದೇವರ ಮಕ್ಕಳು ಆದವರೇ ದೇವರು ಸಕಲವನ್ನು ಒಳ್ಳೆಯದೆಂದು ಸೃಷ್ಟಿ ಮಾಡಿದ್ದಾರೆ. ಎಲ್ಲವನ್ನು ಸೃಷ್ಟಿ ಮಾಡಿದಾಗ ಫಾಸ್ಟ್ ಹತ್ರ ಹೋಗ್ಬೇಕಾರೆ ಇವತ್ತು ಫಸ್ಟ್ ಮಟ್ ಮಂಗಳವಾರ ಸರಿ ಇಲ್ಲ, ಬೇರೆ ದಿನ ಹೋಗೋಣ, ಹೌದಲ್ವಾ? ದೇವರ ಮಕ್ಕಳಲ್ಲಿ ಈ ರೀತಿ ಇದೆ, ಹೌದಲ್ವಾ? ಎಂಥ ಒಂದು ಲೋಕದ ಪ್ರಕಾರ ಒಂದು ಅವಲಂಬಿತ ಡಿಪೆಂಡ್ ಆಗಿದ್ದಾರೆ ಅಂದರೆ ಈ ದಿನ ದೇವರು ನಮ್ಮನ್ನು ಆರಿಸ್ಕೊಂಡಿರುವಾಗ ದೇವರು ನಮ್ಮನ್ನು ಒಳ್ಳೆಯದೆಂದು ನಮಗಾಗಿ ಜೀವನ ಕೊಟ್ಟಿದ್ದಾರೆ ಅಂದರೆ ನಮ್ಮ ಮೇಲೆ ದೇವರು ಎಂಥ ಪ್ರೀತಿ ಇಟ್ಟಿದ್ದಾರೆ. ಆ ಒಂದು ಪ್ರೀತಿ ನಮ್ಮ ಮೇಲೆ ದೇವರು ಇಟ್ಟಿರುವಾಗ ನಮ್ಮನ್ನು ಸಕಲ ಅನೀತಿಗಳಿಂದ ಬಿಡಿಸಿ, ಸಕಲ ರೋಗಗಳಿಂದ ಬಿಡಿಸಿ, ಸಕಲ ಪಾಪದಿಂದ ಬಿಡಿಸಿ, ಒಂದು ಹೋರಾಟಗಳಿಂದ ಬಿಡಿಸಿ, ಒಂದು ಬಿದ್ದೋಗ ಪರಿಸ್ಥಿತಿ ನಮ್ಮನ್ನು ಕರೆದು ನಡೆಸಿರೋ ದೇವರು ನಮ್ಮ ಮೇಲೆ ಎಂಥ ಪ್ರೀತಿ ಇಟ್ಟಿದ್ದಾರೆ ಅಂದರೆ ಅದೇ ಪ್ರೀತಿ ಈ ದಿನ ನಾವು ದೇವ್ರ ಮೇಲೆ ಇಟ್ಟಿದ್ದೀವ. ಅಲ್ಲಲ್ಲಿಯಾ? ಒಂದು ಮನೆಗೆ ಹೋಗ್ಬೇಕಾದ್ರೆ ಅಗ್ನಿ ಮೂಲೆ, ಇದು ನೀರು ಮೂಲೆ. ಉದಾಹರಣೆಗೆ ಈ ಅದರ ದಿಕ್ಕುಗಳು 4 ಇದೆ, ಪೂರ್ವ, ಪಶ್ಚಿಮ, ಅಲ್ಲ ಉತ್ತರ, ದಕ್ಷಿಣ, ಹೌದಲ್ವಾ? ಅಲ್ಲೆಲಿಯಾ? ಇಲ್ಲೇ ಇದ್ರಾ? ಇಲ್ಲೇ ಇರೋರು ಅನ್ಸಿಲ್ಲ. ಅಲ್ಲೆಲಿಯಾ ರೀ? ಸ್ತೋತ್ರ. ದಿಕ್ಕುಗಳು 4 ಇದೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ.
ಇನ್ನೂ ಒಂದು 4 ಮೂಲೆಗಳಿದೆ. ಈಶಾನ್ಯ, ವಾಯುವ್ಯ, ನೈಋತ್ಯ ಅಂತ 4. ಟೋಟಲ್ 8 ದಿಕ್ಕುಗಳಿದೆ. ಅದನ್ನು ಅಷ್ಟ ದಿಕ್ಕುಗಳು ಅಂತೀವಿ. ಅಷ್ಟ ದಿಕ್ಕುಗಳು ಅಂದರೆ 8 ದಿಕ್ಕುಗಳು ಅಂತ. ಆದರೆ ಈ ಲೋಕದ ಜನಗಳು ಅವ್ರ ಫಾಲೋವರ್ಸ್ ಬೇರೆ ಇದ್ದಾರೆ. ಒಂದೊಂದು ದಿಕ್ಕುಗಳಿಗೂ ಒಂದೊಂದು ದೇವರಿದ್ದಾರೆ, ಹೌದಲ್ವಾ? ಅಗ್ನಿ ಮೂಲೆ, ಅಗ್ನಿ ಅಂದರೆ ಅಲ್ಲಿ ಬೆಂಕಿ ಹಚ್ಚಬೇಕು, ಆ ಕಡೆನೇ ಅಡುಗೆ ಮಾಡಬೇಕು. ಈ ಕಡೆ ತಿರ್ಕೊಂಡು ಗ್ಯಾಸ್ಟಿಕ್ ಆಗ್ಬಿಡುತ್ತೆ. ಅಲ್ಲಲ್ಲಿಯಾ ನಾವು ಉದಾಹರಣೆಗೆ ಇಲ್ಲಿ ನಾವೇನ ಅದಕ್ಕೆ ನಾವು ಮುಖ ತೋರಿಸ್ಬಿಟ್ಟು ಊಟ ಮಾಡಿ ಅಡುಗೆ ಮಾಡಿದ್ರೆ ಊಟ ಸೂಪರು. ಅದೇ ನಾವು ಈ ಕಡೆ ತಿರ್ಕೊಂಡು ಮಾಡ್ರೆ ಬುರ್ರ ಮಾಡ್ರೆ ಓ ಆ ಕಡೆ ಅಗ್ನಿ ದೇವ್ರಿಗೆ ಇಷ್ಟ ಆಗಿಲ್ಲ. ಅಲ್ಲೋಗಿ ನಾವು ನೀರು ಸ್ನಾನ ಮಾಡಬೇಕು. ಅಲ್ಲಿ ನೀರು ಬಿದ್ದಿಲ್ಲ ಅಂದ್ರೆ ಅಲ್ಲಿ ನೀರು ದೇವ್ರಿಗೆ ನಮ್ಗೆ ಏನಪ್ಪ ನಾವು ಮಹಿಮೆ ಪಡಿಸೋಕ್ಕಾಗ್ತಿಲ್ಲ. ಈ ಲೋಕ ಜನಗಳು ಅಷ್ಟು ದಿಕ್ಕುಗಳು ಅಂದರೆ 8 ದೇವರು, ನಾನಾ ರೀತಿಯ ದೇವರು, 8 ದೇವ್ರಿಗೆ ಅದಾದ ದೇವ್ರಿಗೆ ಏನು ಮಾಡ್ತಾರೆ, ತೃಪ್ತಿಪಡಿಸ್ತಾ ಇದ್ದಾರೆ. ಅಲ್ಲಲ್ಲಿಯ ಆದರೆ ನಾವು ಅದ್ರ ಬಗ್ಗೆ ನಾವು ಅದು ಫಾಲೋವರ್ಸ್ ಬೇರೆ ಇದ್ದಾರೆ. ಆದರೆ ನನಗೆ ಆ ದಮ್ಮು ಇಲ್ಲ. ಇರೋ ಒಂದು ದೇವ್ರನ್ನ ತೃಪ್ತಿಪಡಿಸೋಕೆ ನಂಗೆ ಟೈಮ್ ಸಾಕ್ತಿಲ್ಲ. ಅಲ್ಲಲ್ಲಿಯ ಮೊದಲು ನಾನಿರುವಂಥ ದೇವರು, ನನ್ನನ್ನು ರಕ್ಷಿಸಿದ ದೇವರು, ನನ್ನ ಕಾಪಾಡಿದ ದೇವರು, ತಿಪ್ಪೆಯಲ್ಲಿದ್ದಂಥ ನನ್ನನ್ನು ಕರೆ ಹಿಡಿದು ನಡೆಸಿದ ದೇವರು ಈ ಲೋಕದಲ್ಲಿ ಎಲ್ಲರೂ ಕೈ ಬಿಟ್ಟಾಗ ಆ ಸಂದರ್ಭದಲ್ಲಿ ನಾನೇ ನಿನ್ನನ್ನು ಯುಗದ ಸಮಾಪ್ತಿ ನಾನು ಸಮಯದಲ್ಲಿ ನಡೆಸುತ್ತೇನೆ ಅಂತ ಹೇಳಿದ ದೇವರು, ಆ ದೇವರು ನಾನು ಮೊದಲು ಘನಪಡಿಸಲಾಗಿದ್ದೇನೆ. ಅಲ್ಲಲ್ಲಿಯ ಈ ಲೋಕದ ಜನರು 1000 ಹೇಳ್ಬೋದು, ನಾನು 4 ದಿಕ್ಕುಗಳಿರುವಂಥ ದೇವ್ರನ್ನ ಏನು ಮಾಡ್ತೀನಿ, ಘನಪಡಿಸ್ತೇನೆ. ವಾಯುವಿರೋ ದೇವ್ರನ್ನ ಘನಪಡಿಸ್ತೇನೆ, ಅಗ್ನಿಲಿರೋ ದೇವ್ರನ್ನ ಘನಪಡಿಸಿಲ್ಲ ಅಂದ್ರೆ ನನಗೆ ಅಡ್ಗೆ ಡರ್ರಂ ಬುರ್ರಮ್ಮ ಕೊಡುತ್ತೆ. ನೋ, ಹೆಂಗೆ ಆಗ್ಬೋದು? ನಾನು ಇದನ್ನ ಘನಪಡಿಸುವಂಥ ದೇವರು, ಈ ಸೂರ್ಯ, ಆಕಾಶ, ಗಿಡ, ಮರ ಎಲ್ಲ ಉಂಟು ಮಾಡಿದ ದೇವರು, ನನ್ನನ್ನು ರಕ್ಷಿಸಿದ ದೇವರು, ನಿಜವಾದ ದೇವರು, ಈ ಸೃಷ್ಟಿಕರ್ತನಾದ ದೇವರನ್ನು ನಾನು ಆರಾಧಿಸುತ್ತೇನೆ. ಅದಕ್ಕಾಗಿ ಆತನು ನನ್ನನ್ನು ಜಯದ ಕಡೆಗೆ ನನ್ನನ್ನು ನಡೆಸುವುದಾಗಿದ್ದಾನೆ. ಅಲ್ಲಲ್ಲಿಯ ಯಾಕಾಗಿ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಈ ದಿನ ಅನೇಕರಿಗೆ ಜಯವನ್ನು ಕೊಡುವಂತ ಸಮಯವಾಗಿದೆ. ಅಲ್ಲಲ್ಲಿಯ ನಾವು ಕೆಲವು ವಿಷಯದಲ್ಲಿ ದೇವರೇ ನನಗೆ ಬಿಡುಗಡೆ ಇಲ್ಲ, ದೇವರ ನನಗೆ ಅದ್ಭುತ ನಡೀತಲ್ಲ, ನೋ, ನೀನ್ ನಂಬುವುದಾದ್ರೆ ದೇವರ ಮೇಲೆ ಕಾಣುವೆ. ಅಲ್ಲಲ್ಲಿಯ ಯಾವ ವಿಷಯಕ್ಕೆ ಬಿಡುಗಡೆ ಬೇಕು, ಯಾವ ವಿಷಯಕ್ಕೆ ನನಗೆ ಇಂಥ ಗೊಂದಲವಾಗಿದೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮರುತ್ತರ ಇಲ್ಲ ಇಲ್ಲ ಇಲ್ಲ. ಈ ದಿನ ದೇವರು ನಿಮ್ಗೆ ಜಯವನ್ನು ಕೊಡುವ ದೇವರು ಹೇಳ್ತಾ ಇದ್ರೆ ನೀನ್ ನಂಬಿದ್ರೆ ದೇವರ ಮೇಲೆ ಕಾಣುವೆ. ಅಲ್ಲಲ್ಲಿಯ ಹೌದು, ಅಂತ ಒಂದು ತಿಳುವಳಿಕೆ ನಮ್ಗಿರ್ಬೇಕು ಈ ದಿನದಲ್ಲಿ. ಅಲ್ಲಲ್ಲಿಯ ಒಂದು ಮಡಕೆ ಮಾಡೋರು ಅಂದ್ರೆ ಕುಂಬಾರ, ಮಡಕೆ ಮಾಡೋರ ಮಡಕೆ ಹೊತ್ಕೊಂಡು ಮಡಕೆ ಒಳಗೆ ತಲೆ ಇಟ್ಕೊಂಡು ಕುಂಬಾರ ಎಲ್ಲಿದೆ ಅಂದ್ರೆ ಅಂತದೆ ಹಿಂದಿಂದ ಬಂದು ಭಯ ತೊಡ್ಬಿಟ್ಟು ಕುಂಬಾರ ಮಡಕೆ ಒಳಗೆ ಇಲ್ಲಪ್ಪ ಆಚೆ ಇದ್ದಾನೆ, ಹೌದಲ್ವಾ? ಮಡಕೆ ಎತ್ಕೊಂಡು ನಾವು ತಲೆ ಒಳಗೆ ಮಡಕೆ ಒಳಗೆ ಹಾಕೊಂಡು ಕುಂಬಾರ ಸಕ್ಕತ್ತಾಗಿ ಮಡಕೆ ಮಾಡೋನಪ್ಪ, ಏನು ಡಿಸೈನಾಗಿ ಮಾಡಿದ್ದಾನೆ. ಕುಂಬಾರ ಇದೆಯಾ ಮತ್ತೆ ಮಡಕೆ ಒಳಗಡೆ ಇರ್ತಾನ? ಮಡಕೆ ಒಳಗೆ ಕುಂಬಾರ ಇದ್ದಾನ? ಇಲ್ಲ, ಮಾಡೋದು ಇಲ್ಲ, ಬರೀ ವಾಸ ಮಾಡ್ತಾ ಇದ್ದಾರೆ. ಅಲ್ಲಲ್ಲಿಯ ಅದೇ ಪ್ರಕಾರ ಈ ಸೃಷ್ಟಿ ಒಳಗಡೆ ನಾವು ಜೀವನ ಮಾಡ್ಬೇಕಾದ್ರೆ ಸೃಷ್ಟಿಯಲ್ಲಿ ದೇವರು ಹುಡುಕ್ತಾ ಇದ್ದೀವಿ. ಸೃಷ್ಟಿಕರ್ತ ದೇವರು ಪರಲೋಕದಲ್ಲಿದ್ದಾನೆ. ಅಲ್ಲಲ್ಲಿಯ ಈ ಲೋಕದಲ್ಲಿ ನಾವು ಎಷ್ಟೇ ಹುಡುಕಿದ್ರು ಅದು ವ್ಯರ್ಥ. ಈ ಲೋಕದ ಎಷ್ಟು ಹುಡ್ಕೊಂಡ್ರು ನಾವು ಪ್ರಯಾಸ ಹೋಗ್ತಾ ಇರ್ತದೆ. ಆದ್ರೆ ಈ ಲೋಕನ, ಈ ಸೃಷ್ಟಿಯನ್ನು ಸೃಷ್ಟಿಸಿದ ದೇವರು ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ನನಗಾಗಿ ಆತನ ಮನುಷ್ಯನಾಗಿ ನರಾವತಾರಕ್ಕೆ ಈ ಭೂಮಿಗೆ ಬಂದಿದ್ದಾನೆ. ನನ್ನ ಪಾಪಗಳಿಗೋಸ್ಕರ, ನನ್ನ ದ್ರೋಹಗಳಿಗೋಸ್ಕರ ಆತನ ಮನುಷ್ಯನಾಗಿ ಬಂದು ನನಗಾಗಿ ಈ ಭೂಮಿಯಲ್ಲಿ ಯಜ್ಞವಾಗಿದ್ದಾನೆ. ಹೌದು, ಸೃಷ್ಟಿಕರ್ತನ ದೇವರು ನಾನು ಮಹಿಮೆ ಪಡಿಸುವನಾಗಿದ್ದೇನೆ. ಅಲ್ಲಲ್ಲಿಯ ಅಂತ ಒಂದು ತಿಳುವಳಿಕೆ ನಮ್ಗೆ ದಿನ ಇರಬೇಕು. ಅಲ್ಲಲ್ಲಿಯ ಅದಕ್ಕಾಗಿ ದೇವರು ನಮಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾರೆ. ಆ ಒಂದು ಜಯ ನಮ್ಗೆ ಈ ದಿನ ಬರಬೇಕು. ಆ ಒಂದು ವಿಷಯ ಓದೋಣ. ಯೆಶಾಯ ಪ್ರವಾದನ ಗ್ರಂಥ 45:2. ನಾನು ನಿನ್ನ ಮುಂದೆ ಹೋಗಿ. ಅಲ್ಲಲ್ಲಿಯ ಎಷ್ಟು ಜನ ನಂಬ್ತೀರಾ ಈ ದಿನ ನನಗೆ ಜಯವಿದೆ ಅಂತ, ನನ್ನ ಮಕ್ಕಳಿಗೆ ಜಯ ಇದೆ ಅಂತ, ನನ್ನ ಕುಟುಂಬಕ್ಕೆ ಜಯವಿದೆ, ನನ್ನ ಸಭೆಗೆ ಜಯವಿದೆ, ಅಲ್ಲಲ್ಲಿಯ ನನ್ನ ಆತ್ಮಕ್ಕೆ ಜೀವಿತಕ್ಕೆ ಜಯ ಇದೆ. ಅಲ್ಲಲ್ಲಿಯ ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು. ಈ ದಿನ ನಮ್ಮ ಮಾರ್ಗದಲ್ಲಿ ದಿಣ್ಣೆ ಆಗಿದೆ. ಅಲ್ಲಲ್ಲಿಯ ನಾವು ಸತ್ಯದ ಮಾರ್ಗದ ಕಡೆ ತೆರೆದಿದ್ದೇವೆ. ಅಲ್ಲಲ್ಲಿಯ ದೇವರನ್ನ ಆರಾಧಿಸುತ್ತೇವೆ. ಒಂದು ಸಾಂಪ್ರದಾಯಿಕ ಪ್ರಾರ್ಥನೆ ಆಗಿದೆ. ಅಲ್ಲಲ್ಲಿಯ ಬರ್ತಾ ಇದೀವಿ, ಆರಾಧಿಸ್ತಾ ಇದೀವಿ. ಸಭೆಯಲ್ಲಿ ಬಿಡುಗಡೆ ಇಲ್ಲ, ನಮ್ಮ ಜೀವಿತದಲ್ಲಿ ಬಿಡುಗಡೆ ಇಲ್ಲ. ಆದರೆ ಬಿಡುಗಡೆ ಇಲ್ಲ ಅಂತ ಕೊಡುವುದಿಲ್ಲ, ನಾವು ಇದನ್ನು ಸಮರ್ಪಿಸಿ ದೇವರ ಚಿತ್ತಕ್ಕೆ ಒದಗಿಸಿಕೊಡುವುದೇ. ಆದರೆ ದೇವರು ಹೇಳ್ತಾ ಇದ್ರೆ ನೀನು ನಂಬುದ್ರೆ ದೇವರ ಮಹಿಮೆ ಕಾಣುವೆ. ಹೌದು, ನಿನ್ನ ಮುಂದೆ ನಾನು ಹೋಗ್ತಾ ಇದ್ದೀನಿ. ನಿನ್ನ ಮುಂದೆ ಎಂತ ಹಳ್ಳ ಇರ್ಬೋದು, ದಿಣ್ಣೆ ಇರ್ಬೋದು,
ಅಂಶ ಇರ್ಬೋದು, ಅದನ್ನ ನಾನು ಇದನ್ನ ಸಮ ಮಾಡುವೆನು. ಅಲ್ಲೆಲಿಯ ನಾನು ನಿನ್ನ ಮುಂದೆ ಹೋಗುವೆನು. ದೇವ್ರು ಹೇಳ್ತಾ ಇರ್ತಾರೆ, ಮನುಷ್ಯರು ಹೋಗ್ತಾ ಇಲ್ಲ. ಅಲ್ಲೆಲಿಯ ನಮ್ಮ ದೊಡ್ಡಪ್ಪ ಹೋಯ್ತಿಲ್ಲ, ಚಿಕ್ಕಪ್ಪ ಹೋಯ್ತಿಲ್ಲ, ಈ ಭೂಮಿ ಆಕಾಶ ಉಂಟು ಮಾಡಿದ ದೇವರು ನಿನ್ನ ಮುಂದೆಗಡೆ ಹೋಗ್ತಾ ಇರೋದು. ಅಲ್ಲೆಲಿಯ ನಿನ್ನ ಮುಂದೆ ಹೋಗಿ ಮುಂದೆ ಇಷ್ಟ ನೋಡಿದ್ರ ತಾಮ್ರದ ಕದಗಳನ್ನು ಒಡೆದು ಅಲ್ಲೆಲಿಯ ಅಲ್ಲೆಲಿಯ ಎಂತ ತಾಮ್ರದ ಕದ ಆಗಿರ್ಬೋದು, ಕಬ್ಬಣ ಮುಚ್ಚಿ ಹಾಕಿರ್ಬೋದು, ಆದ್ರೆ ನನ್ನ ಮುಂದೆ ಹೋಯ್ತಿರೋದು ತೂಕಡಿಸದೆ ನಿಯಂತ್ರಿಸದೆ ಇರುವ ತಂದೆ ದೇವರು ಈಗ ನನ್ನ ಮುಂದೆ ಹೋಗುತ್ತಿರುವುದಾಗಿದೆ. ಹೌದು, ಈ ದಿನ ತಂದೆ ದೇವರು ನನ್ನ ಕುಟುಂಬದಲ್ಲಿ ಹೌದು ತೂಕಡಿಸದೆ ನಿಂತ್ರಿಸ ಇರುವ ದೇವರು ನನ್ನ ಮುಂದೆ ಹೋಗ್ತಾ ಇದ್ದಾರೆ. ಹಗಲಿನಲ್ಲಿ ಮೇಘಸ್ತಂಭವಾಗಿ, ಈರಿನಲ್ಲಿ ಅಗ್ನಿ ಸ್ತಂಭವಾಗಿ ನನ್ನ ಮುಂದೆಗಡೆ ನನ್ನ ಹಿಂದೆಗಡೆ ಆತನ ನಡೆಯುವ ಹೋಗಿದ್ದಾನೆ. ಹೌದು, ಇದು ನಮಗೆ ಮೊದಲು ಜಯ ಬೇಕು. ನಮ್ಮ ಜೀವಿತಕ್ಕೊಂದು ಬಿಡುಗಡೆ ಬೇಕು. ಆ ಬಿಡುಗಡೆ ಬೇಕು ಅಂದ್ರೆ ಮೊದಲು ನಾವು ದೇವರ ಸನ್ನಿಧಿ ನಮ್ಮನ್ನೇ ನಾವು ಸಮರ್ಪಿಸುವರಾಗಿರಬೇಕು. ಅಲ್ಲಲ್ಲಿಯ ಅಲ್ಲಲ್ಲಿಯ ಮುಂದೆ ಓದಿ. ಓಕೆ ಓಕೆ ಏನಂತ ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯೆಹೋವನು. ಅಲ್ಲೆಲಿಯ ನೋಡ್ರ, ದೇವರು ನನ್ನನ್ನು ಹೆಸರಿದು ಕರೆದಿದ್ದಾರೆ ಅಂದರೆ ದೇವ ದೃಷ್ಟಿಯಲ್ಲಿ ನಾನು ಎಂಥವನು. ಅಲ್ಲೆಲಿಯ ಅಲ್ಲಿ ಹೇಳ್ತಾ ಇದೆ, ನಾನು ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾರೆ. ಅಲ್ಲೆಲಿಯ ನಮಗೆ ಜಯವನ್ನು ಕೊಟ್ಟಿದ್ದಾರೆ ಅಂದರೆ ದೇವರು ಹೇಳ್ತಾ ಇದ್ರೆ, ನಾನು ನಿನ್ನ ಹೆಸರು ಹಿಡಿದು ಕರೆದಿದ್ದೇನೆ. ಅಲ್ಲೆಲಿಯ ಈಗೋ ನೀನು ತಾಯಿಯ ಗರ್ಭದಲ್ಲಿರುವಾಗಲೇ ನೀನು ಪಿಂಡವಾಗಿರ್ಬೇಕಾದ್ರೆ ನೀನು ನನ್ನ ಮಗಳು, ನಿನ್ನ ಮಗನ ಹೆಸರು ಕರೆದಿದ್ದೇನೆ ಅಂತ ಇರ್ಬೇಕಾರೆ ದೇವರು ನನ್ನ ಹೆಸರು ಕರೆದಿದ್ದಾರೆ. ಈಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ. ಈ ದಿನ ನಾವು ದೇವರ ಬಳಿಯಲ್ಲಿ ಇರುವಾಗ ನಾವು ಯಾವ ರೀತಿ ಜೀವನ ಮಾಡ್ತಾ ಇದ್ದೀವಿ, ನಮ್ಮ ಹೃದಯ ದೇವರ ಮುಂದೆ ಹೆಂಗಿದೆ ಎಲ್ಲವನ್ನು ತಿಳಿದು ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ. ನಾವು ಸಕಲ ಅನೀತಿಗಳಿದ್ದೀವ ಅಥವಾ ಆಶೀರ್ವಾದ ಕಡೆ ನೋಡ್ತಾ ಇದೀವ, ಪರಲೋಕದ ಭಾಗದ ಕಡೆ ಹೋಗ್ತಿದೀವ, ನರಕದ ಭಾಗದ ಕಡೆ ಹೋಗ್ತಿದೀವ, ಅದನ್ನು ನಾವು ಫಸ್ಟ್ ಪರಿಶೋಧನೆ ಮಾಡುವರಾಗಿರ್ಬೇಕು. ಅಲ್ಲೆಲ್ಲ ಈ ದಿನ ದೇವರ ಸನ್ನಿಧಿಗೆ ಬಂದು ಒಂದು ಸಾಂಪ್ರದಾಯಿಕ ಪ್ರಾರ್ಥನೆ ಆಗಬಾರ್ದು. ಈ ಲೋಕದಲ್ಲಿ ಈ ಭಾಗವರ ಪ್ರತಿಯೊಂದು ದೇವರ ಮಕ್ಕಳು ಈ ಭೂಮಿ ಆಕಾಶ ಉಂಟು ಮಾಡಿದ ದೇವರನ್ನ ಘನಪಡಿಸುವಾಗ ನಾವು ಈ ದಿನ ದೇವರನ್ನ ಘನಪಡಿಸ್ತಾ ಇದ್ದೀವ, ಅದನ್ನು ನಾವು ಫಸ್ಟ್ ಪರಿಶೋಧನೆ ಮಾಡಿ. ಅವಾಗಲೇ ಹೇಳಿದೆ, 4 ದಿಕ್ಕು 8 ದಿಕ್ಕಲ್ಲಿ ಲೋಕ ಜನಗಳು ಅದಾದ ದಿಕ್ಕಿನ ದೇವರುಗಳ ಅವರು ಘನಪಡಿಸೋರಾಗಿದ್ದಾರೆ. ಆದರೆ ನಮ್ಗೆ ಅದು ಬೇಕಿಲ್ಲ, ಅದು ಫಾಲೋವರ್ಸ್ ಸೆಕೆಂಡ್ರಿ. ಆದರೆ ನಮಗಾದರೂ ನನ್ನ ತಂದೆಯ ದೇವರು ನಾನು ಎಷ್ಟು ಘನಪಡಿಸುವನಾಗಿದ್ದೇನೆ. ನನ್ನನ್ನು ಎಲ್ಲ ಸಕಲ ಅನೀತಿಗಳಿಂದ ತಿಪ್ಪೇಲಿದ್ದಂಥ ನನ್ನನ್ನು ಆ ಧೂಳಿಂದ ಮೇಲೆ ತಿರುವಾಗ ನಾನು ಈ ದಿನ ದೇವರನ್ನ ಯಾವ ರೀತಿ ಘನಪಡಿಸೋನಾಗಿದ್ದೇನೆ. ಅಲ್ಲಲ್ಲಿಯ ಅದನ್ನು ನಾವು ಫಸ್ಟ್ ಪರಿಶೋಧನೆ ಮಾಡೋಣ. ಆ ಪರಿಶೋಧನೆ ಮಾಡುವಾಗ ಹೌದು ಸಕಲ ಅನೀತಿಗಳಿಂದ ರೋಗದಲ್ಲಿ ಮಾಟ ಮಂತ್ರದಲ್ಲಿ ವ್ಯಾಧಿಯಲ್ಲಿ ರೋಗದಲ್ಲಿ ಎಲ್ಲರೂ ಕೈ ಬಿಡದ ಪರಿಸ್ಥಿತಿಯಲ್ಲಿ ಹೌದು ತಂದೆ ತಾಯಿ ಅಣ್ಣ ತಮ್ಮ ಯಾರೇ ಕೈ ಬಿಟ್ಟರು ನಾನಿನ್ನ ಕೈ ಬಿಡೋದಿಲ್ಲ ಅಂತ ದೇವರು ಈ ದಿನ ಹೇಳ್ತಾ ಇದ್ರೆ, ಹೌದು ನಾನು ನಿನಗೆ ಜೀವನ ಕೊಡುವನಾಗಿದ್ದೇನೆ. ಅಲ್ಲೆಲಿಯ ಅಲ್ಲೆಲಿಯ ಇನ್ನೂ ಒಂದು ವಿಷಯ ನಾವು ನೋಡೋಣ. ನ್ಯಾಯಸ್ಥಾಪಕರು ಬನ್ನಿ, ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 12ನೇ ವಾಕ್ಯ. ಯೆಹೋವನ ದೂತನು ಇಲ್ಲಿ ನಾವು ಒಂದು ಸ್ವಲ್ಪ ನೋಡೋ, ಇಲ್ಲಿ ಗಿದ್ಯೋನ ಬಗ್ಗೆ ದೇವರು ಹೇಳ್ತಾರೆ. ಅವಾಗೇನು ಹೇಳ್ತಾರೆ, ಅಲ್ಲಿ ಏಷ್ಯಾನಲ್ಲಿ ನಾವು ನಿನ್ನ ಹೆಸರು ಕರೆದಿದ್ದೇನೆ. ಅಲ್ಲೆಲಿಯ ಇಲ್ಲ ಇದ್ರ ಯಾರು ದೇವ್ರನ್ನ ಪ್ರೀತಿಸ್ತಾರೆ, ಯಾರು ದೇವ್ರನ್ನ ಈ ದಿನ ಪೂರ್ಣ ಹೃದಯದಿಂದ ಪ್ರೀತಿಸ್ತಾರೆ ಅವ್ರಿಗೆ ಈ ದಿನ ದೇವರೊಂದು ದೊಡ್ಡ ಜೀವನ ಕೊಡುವಾತನಾಗಿದ್ದಾನೆ. ನಾವು ಅನ್ಕೊಬೋದು, ದೇವರೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನಗೆ ಬಿಡುಗಡೆ ಬೇಕು, ನಂಗೆ ದೇವ್ರ ಅದ್ಭುತ ಬೇಕು, ನಾನು ಲಾಸ್ಟ್ ಟೈಮ್ ಹೇಳಿದೆ ದೇವರೇ ಆಶೀರ್ವಾದಪ್ಪ ಅಂತ ಒಂದು ತಕ್ಕ ನನ್ನ ಕಷ್ಟ ಆಗ್ತಾರೆ. ಎಸಪ್ಪ ಹೇಳಿ ನಾನು ಆಶೀರ್ವಾದ ಕೇಳಿದ್ರೆ ಕಷ್ಟ ಅಂದ, ಫಸ್ಟ್ ಆ ಕಷ್ಟನ ಪಾಸ್ ಮಾಡೋ ಮುಂದೆ ಒಂದು ಆಶೀರ್ವಾದ ಇದೆ. ಅಲ್ಲಲ್ಲಿಯ ಅದೇ ಪ್ರಕಾರ ಈ ದಿನ ನಮ್ಗೆ ಇಷ್ಟು ದಿವಸದಿಂದ ಕಷ್ಟಗಳು ಒಂದು ಒದ್ದಾಡುವಂಥ ಪರಿಸ್ಥಿತಿ ಆಗಿದೆ, ವಿಲ ಆಡೋ ಪರಿಸ್ಥಿತಿ ಆಗಿದೆ. ಬರ್ತಾ ಇದೀವಿ, ಆರಾಧನೆ ಮಾಡ್ತಾ ಇದೀವಿ, ಆದರೆ ಎಲ್ಲೋ ಒಂದು ಕಟ್ಟಪಟ್ಟ ಪರಿಸ್ಥಿತಿ ಇದೆ. ಆದರೆ ದೇವರು ಹೇಳ್ತಾ ಇದ್ರೆ ಈ ದಿನ ನಾನು ನಿಮಗೆ ಜಯವನ್ನು ಕೊಡ್ತೇನೆ. ಅಲ್ಲಲ್ಲಿಯ ಅದಕ್ಕಾಗಿ ಯೆಶಾಯ ಬರೆದ ಪ್ರವಾದನೆ ನಾನು ನಿನ್ನನ್ನು ಹೆಸರಿದು ಕರೆದಿದ್ದೇನೆ. ಅಲ್ಲಲ್ಲಿಯ ಇಲ್ಲಿ ನಾವು ಬಂದಾಗ ನ್ಯಾಯಸ್ಥಾಪಕರು ದೇವರು ಇಸ್ರಾಯೇಲರು ದೇವರಿಗೆ ವಿರುದ್ಧವಾಗಿ ನಡೆದು ಜೀವನ ಮಾಡ್ತಾ ಇರ್ತಾರೆ. ದೇವರಿಗೆ ವಿರುದ್ಧವಾಗಿ ಅಲ್ಲಿ 6ನೇ ವಾಕ್ಯ ಹೋಗುವಾಗ ಇಸ್ರಾಯೇಲ್ ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಅಲ್ಲಲ್ಲಿಯ ದೇವರು ಅವರ ಕಟ್ಟಲ್ಪಟ್ಟ ಪರಿಸ್ಥಿತಿನ ಬಿಡಿಸಿದ್ರು, ಹೌದಲ್ವಾ? ನಮ್ಮನ್ನು ಸಹ ಈ ಲೋಕದ ಏನು ಮಾಡ್ರು, ಈ ಲೋಕದ ನರಕದ ಬಾಗಿಲು ಹೋಗುವಾಗ ನಮ್ಮನ್ನು ದೇವ್ರು ಬಿಡಿಸಿದ್ರು, ಹೌದಲ್ವಾ?
ನಂಬುತ್ತೀರಾ? ದೇವ್ರು ನಮ್ಮನ್ನ ಬಿಡುಗಡೆ ಕೊಟ್ಟಿದ್ದಾರಾ? ಇನ್ನು ಕೆಲವರು ಡೌಟು. ಅಲ್ಲಲ್ಲಿಯ ನಾವು ಈ ದಿನ ಜೀವಿಸಿದ್ದೇವೆ, ನಾವು ಬದುಕಿದ್ದೇವೆ, ಆತನ ಕೃಪೆ ಆಗಿದೆ. ಅಲ್ಲಲ್ಲಿಯ ಆತನ ಕೃಪೆ ಇಲ್ಲ ಅಂದರೆ ಒಂದು ಉಳ್ಕಡ್ಡಿನೂ ಸಹ ಬೆಳೆಯೋದಿಲ್ಲ, ನಮ್ಮ ಜೀವಿತದಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಅಲ್ಲಲ್ಲಿಯ ಈ ದಿನ ಅಲ್ಲಿ ದೇವರ ಮಕ್ಕಳು ಏನು ಮಾಡ್ತಾ ಇದ್ರೆ, ಆ ಒಂದು ಪಾಪದಲ್ಲಿ ದ್ರೋಹದಲ್ಲಿ ಬಿದ್ದರು. ದ್ರೋಹ ಬಿರುವಾಗ ಅಲ್ಲಿ ಒಂದು 3 ಶಕ್ತಿಗಳು ಅವ್ರ ಮೇಲೆ ಬರ್ತದೆ. ಒಂದು ಮಿದ್ಯಾನ್ಯರ ಶಕ್ತಿ, ಅಲ್ಲಲ್ಲಿಯ ಮಿದ್ಯಾನ್ಯರ ಶಕ್ತಿ, ಅಮಾಲೇಕರ ಶಕ್ತಿ, ಮೂಡನ ದೇಶದವರ ಶಕ್ತಿ. ಅಲ್ಲಲ್ಲಿಯ ಓಕೆ, 12ನೇ ವಾಕ್ಯ ಓದಿ ಸಿಸ್ಟರ್. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ, ಒಂದು ನಿಮಿಷ, ಈತನ ದೇವರ ಸನ್ನಿಧಿಯಲ್ಲಿ ದಾಹವುಳ್ಳವರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ ಅಂತ ಹೇಳಿರುವಾಗ, ಯಾರು ದೇವರೇ ನನಗೆ ಬಿಡುಗಡೆ ಬೇಕು, ನನ್ನ ಕುಟುಂಬಕ್ಕೆ ಬಿಡುಗಡೆ ಬೇಕು, ನನಗೆ ಬಿಡುಗಡೆ ಬೇಕು, ಆತ್ಮಿಕ ಜೀವಿತ ನನ್ನ ನಡೆಸಬೇಕು ಅಂತ ನಿನ್ನ ಬೇಡುವುದೇ ಆದರೆ ಗಿದ್ಯೋನನಿಗೆ ಪ್ರತ್ಯಕ್ಷನಾದ ದೇವರು ಇಂದು ನಿಮಗೂ ಸಹ ಪ್ರತ್ಯಕ್ಷನಾದ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿ, ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ ಏನಂತ ಪರಾಕ್ರಮಶಾಲಿಯೇ. ಅಲ್ಲೆಲಿಯಾ, ಈ ದಿನ ನಿನಗೆ ಜಯನು ಕೊಡುವ ದೇವರು ಅಲ್ಲಿ ಏನಂದ್ರು ಮೊದಲು ನಿನ್ನ ಹೆಸರು ಕರೆದಿದ್ದೇನೆ. ಅಲ್ಲೆಲಿಯಾ, ನಿನ್ನ ಹೆಸರು ಕರೆದಿದ್ದೇನೆ, ಇವಾಗ ನೀನು ಪರಾಕ್ರಮಶಾಲಿ. ನೋಡ್ರ, ನೀನು ಪರಾಕ್ರಮಶಾಲಿ ಅಂತ ದೇವ್ರು ನಮ್ಮನ್ನ ಕರೆದಿದ್ದಾರೆ ಅಂದ್ರೆ ದೇವರ ದೃಷ್ಟಿಯಲ್ಲಿ ನಾವು ಹೆಂಗಿದ್ದೇವೆ? ನಾವೇನ್ ಮಾಡ್ತೀವಿ? ಈ ಲೋಕದಲ್ಲಿ ಬರುವ ಸಣ್ಣ ಪುಟ್ಟ ಕಷ್ಟಗಳು ನೋಡಿ ಬಿದ್ದು ಹೋಗ್ತೀವಿ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, ನೀನು ಪರಾಕ್ರಮಶಾಲಿ, ನಿನ್ನ ವಿರುದ್ಧವಾಗಿ ಯಾವುದು ಮಿಥ್ಯಾನರ ಶಕ್ತಿ ಬರೋದು, ನೀನು ಪರಾಕ್ರಮಶಾಲಿ. ಅಲ್ಲಲ್ಲಿಯ ಈ ದಿನ ನಿನ್ನ ವಿರುದ್ಧವಾಗಿ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಅಮಾಲೇಕರ ಶಕ್ತಿ ಬರೋದು, ಆದ್ರೆ ನೀನು ಎದುರ ಬಿಡ, ನೀನು ಪರಾಕ್ರಮಶಾಲಿ. ಎಷ್ಟು ಜನ ನಂಬ್ತೀರಾ? ಅಲ್ಲಲ್ಲಿಯ, ಅಲ್ಲಲ್ಲಿಯ, ನೀನ್ ನಂಬಿದ್ರೆ ದೇವರ ಮಹಿಮೆ ಕಾಣುವೆ. ಅಲ್ಲಲ್ಲಿಯ, ನಮ್ಮ ವಿರುದ್ಧವಾಗಿ ಎಷ್ಟೇ ಹೋರಾಟಗಳು, ಎಷ್ಟೇ ಕಷ್ಟ ಬರ್ಬೋದು, ನಾನು ನಂಬಿದ ದೇವರು ಸರ್ವಶಕ್ತನಾಗಿದ್ದಾರೆ. ಅಲ್ಲಲ್ಲಿಯ, ಈ ಲೋಕದಲ್ಲಿ ನನ್ನಲ್ಲಿರೋ ಸರ್ವಶಕ್ತ ತಂದೆ ಆ ದೇವರು. ಅಲ್ಲಲ್ಲಿಯ, ಹೌದು, ದೇವರು ನಮ್ಮನ್ನ ಕುಟುಂಬ ನಮ್ಮನ್ನ ಆರಿಸಿಕೊಂಡಿದ್ದಾರೆ ಅಂದ್ರೆ ನಾನು ಕಟ್ಟಿದ್ದನ್ನು ಯಾರು ತೆರಲಾರು, ನಾನು ತೆರೆದನ್ನು ಯಾರು ಮುಚ್ಚಲಾರರು. ಈ ರೀತಿ ವಾಗ್ದಾನ ಕೊಟ್ಟು ನಮ್ಮ ಕುಟುಂಬನ ಆರಿಸಿಕೊಂಡಿದ್ದಾರೆ ಅಂದ್ರೆ ನಮ್ಮ ಒಬ್ಬೊಬ್ಬರ ಮೇಲೆ ಒಂದು ವಾಗ್ದಾನಗಳಿದೆ, ಒಂದೊಂದವ್ರ ಮೇಲೆ ಒಂದು ವಾಗ್ದಾನಗಳು ದೇವರು ಇಟ್ಟಿದ್ದಾರೆ. ಯೆಶಾಯ 55 ಅನ್ನೋದು ದೇವರ ಬಾಯಿಂದ ಬಂದಂತ ಮಾತುಗಳು ಆತನ ಇಷ್ಟಾರ್ಥವನ್ನು ನೆರವೇರಿಸದೆ ಯಾವುದೇ ಕಾರಣಕ್ಕೆ ಹಿಂತಿರುಗಿ ಹೋಗೋದಿಲ್ಲ. ಈ ರೀತಿ ಇರುವಾಗ ಆತನ ನಮ್ಮ ಮೇಲೆ ವಾಗ್ದಾನ ಮಾಡಿ ಆತನ ನಂಬಿಗಸ್ತನಾಗಿದ್ದಾರೆ. ಮನುಷ್ಯನಿಂದ 2 ಮಾತಿನವನಲ್ಲ. ಇವತ್ತೇನು ಮಾಡ್ತಾರೆ? ಬ್ರದರ್ ಚೆನ್ನಾಗಿದ್ಯಾ? ಅಲ್ಲಲ್ಲಿಯ, ನನಗೆ ಕಷ್ಟ ಆಗುತ್ತೆ ಬ್ರದರ್, ನಾಳೆ ಒಂದು 5,000 ಬೇಕು, ನಾವು ಹೋಗಿ ಡೋಂಟ್ ವರಿ ಕಟ್ ಡನ್ ಅಂತ ಕೊಡ್ತಾರೆ. ನಾಳೆ ಬೆಳಿಗ್ಗೆ ಫೋನ್ ಮಾಡಿ ಫೋನ್ ಸ್ವಿಚ್ ಆಫ್. ಅಲ್ಲಲ್ಲಿಯ, ಈ ಲೋಕ ಜನಗಳು ಹಿಂಗಿರ್ತಾರೆ. ಆದ್ರೆ ನನ್ನ ತಂದೆಯಾದ ದೇವರು, ನಾನು ನಿನಗೆ ಜೀವನ ಕೊಡ್ತೇನೆ. ಅಲ್ಲಲ್ಲಿಯ, ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜೀವನ ಕೊಟ್ಟಿದ್ದಾನೆ. ಕೊಡ್ತಾನೆ ಅಂತಲ್ಲ, ಜೀವನ ಕೊಟ್ಟಿದ್ದಾರೆ. ಅಲ್ಲಲ್ಲಿಯ, ಈ ರೀತಿ ಜೀವನ ಕೊಟ್ಟಿದ್ದಾನೆ ಅಂತ ಹೇಳಿದ್ಮೇಲೆ ನಮ್ಮ ಬಿಡುಗಡೆ ಇಲ್ಲ ಗೋಳಾಟ ಯಾಕೆ? ಅದನ್ನು ನಾವು ಫಸ್ಟ್ ಪರಿಶೋಧನೆ ಮಾಡಬೇಕು. ಇಲ್ಲಿ ಬಿಡುಗಡೆ ಇಲ್ಲ ಅಂದರೆ ನಮ್ಮಲ್ಲಿ ಒಂದು ಸಮರ್ಪಣೆ ಇಲ್ಲ. ಬಿಡುಗಡೆ ಇಲ್ಲ ಅಂದರೆ ನಮ್ಮ ಹೃದಯ ದೇವರ ಮುಂದೆ ಸರಿ ಇಲ್ಲ. ಈ ದಿನ ನಮ್ಮ ಹೃದಯ ಹೆಂಗಿದೆ? ನಮ್ಮ ಮುಂದೆ ದೇವರ ಮುಂದೆ ನಮ್ಮ ಹೃದಯ ಕರೆಕ್ಟಾಗಿದೆ ಅಥವಾ ಎಲ್ಲ ಒಕ್ಕರ ಡೊಂಕು ಆಗಿದೆ, ಹಳ್ಳ ಪಳ್ಳ ಆಗಿದೆ? ದೇವ್ರು ಹೇಳ್ತಾ ಇದ್ರೆ, ನಾನು ಇನ್ನು ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡ್ತೀನಿ ಅಂತ. ಎಲ್ಲ ಒಂದ್ ಕಡೆ ಹೃದಯ ಹಳ್ಳ ದಿಣ್ಣೆ ಆಗಿರ್ಬೋದು, ಅದರ ಮೇಲೆ ದೇವರು ಈ ದಿನ ಸಮ ಮಾಡಲು ಶಕ್ತನಾಗಿದ್ದಾನೆ. ಯಾವಾಗ? ಈ ದಿನ ದೇವರಿಗೆ ಒಪ್ಪಿಸಿಕೊಟ್ಟಾಗ ಮಾತ್ರ. ಅಲ್ಲಲ್ಲಿಯ, ಒಪ್ಪಿಸಿ ಕೊಡುವುದಾದ್ರೆ ನೀನ್ ನಂಬಿದ್ರೆ ದೇವರ ಮಹಿಮೆ ಕಾಣುವೆ. ಅಲ್ಲಲ್ಲಿಯ, ಅಲ್ಲಲ್ಲಿಯ, ಗಿದ್ಯೋ ನನಗೆ ಹೇಳ್ತಾ ಇದ್ದಾನೆ ಅಂದ್ಮೇಲೆ ನಮ್ಗೆ ಹೇಳಲ್ವಾ, ನೀನು ಪರಾಕ್ರಮಶಾಲಿ. ಹೌದು, ನಾವ್ ಹೇಳ್ರಿ ದೇವರ ಸನ್ನಿಧಿಯಲ್ಲಿ ನಾನು ಪರಾಕ್ರಮಶಾಲಿ. ಕಷ್ಟವೇ ಹೋಗು, ನಾನು ಪರಾಕ್ರಮಶಾಲಿ. ರೋಗವೇ ಹೋಗು, ನಾನು ಪರಾಕ್ರಮಶಾಲಿ. ಹೋರಾಟನೇ ಹೋಗು, ನಾನು ಪರಾಕ್ರಮಶಾಲಿ. ಗದರಿಸ್ರಿ, ಸೈತಾನ ಗದರಿಸ್ರಿ ಅಂತ ನಿಮ್ಮನ್ನು ಬಿಟ್ಟು ಓಡಿ ಹೋಗೋಣ. ಆ ಒಂದು ಧೈರ್ಯ ನಮ್ಗಿರ್ಬೇಕು ಹಿಂದದಲ್ಲಿ. ಅಲ್ಲಲ್ಲಿಯ, ಒಂದು ಕಷ್ಟ ಬರ್ತಿದ್ಯಾ, ನಾನು ಪರಾಕ್ರಮಶಾಲಿ, ಆ ಒಂದು ಧೈರ್ಯ ನಂಗೆ ಇರಬೇಕು. ಯಾರೋ ಒಂದು ಮಾಟ ಮಂತ್ರ ಮಾಡಿದಾರಂತೆ, ನಿನಗೆ ಎದುರಾಗಿ ಕಲ್ಪಿಸಿ ಯಾವುದು ಜಯಿಸೋದಿಲ್ಲ. ಹೌದಲ್ವಾ? ಆ ವಾಕ್ಯ ಹಿಡೀರಿ, ನನಗೆ ಎದುರಾಗಿ ಕಲ್ಸು ನಿನಗೆ ಎದುರಾಗಿ ಕಲ್ಪಿಸು ಯಾವುದು ಜಯಿಸೋದಿಲ್ಲ. ಯಾಕಾಗಿ ನಾನು ಪರಾಕ್ರಮಶಾಲಿ. ನಿನಗೆ ವಿರುದ್ಧವಾಗಿ ಮಾಟ ಮಂತ್ರ ಮಾಡಿ ಬೊಂಬೆ ಹಾಕಿ ಊತ ಹಾಕಿರ್ಬೋದು, ಯಾವ ಕೇಡು ಸಂಭವಿಸೋದು, ಉಪದ್ರವಣೆನ ಗುಡಾರದ ಸಮೀಪಕ್ಕೆ ಬರುವುದಿಲ್ಲ. ಯಾಕಾಗಿ ನಾನು ಪರಾಕ್ರಮಶಾಲಿ ಅಂತ ಒಂದು ನಂಬಿಕೆ ನಮ್ಗೆ ಇದನ್ನ ಬರಬೇಕು. ಆ ರೀತಿ ಬರುವಾಗ ಎಂಥ ಹೋರಾಟ ಬರೋದು, ಎಂಥ ಕಷ್ಟಗಳು ಬರೋದು, ನಾವು ಬಿದ್ದೋಗೋದಿಲ್ಲ. ಅಲ್ಲಲ್ಲಿಯ, ನಾವು ಚಿಕ್ಕ ಚಿಕ್ಕ ವಿಷಯಗಳನ್ನ ಹೇಳ್ತೀನಿ, 5 ಪಾಯಿಂಟ್ ಹೇಳ್ತೀನಿ, ಎಲ್ಲ ಕೇಳಿಸ್ಕೊಳ್ಳಿ. ದೇವರ ಸನ್ನಿಧಿಲಿ ನಾವು ಜಯ ಹೊಂದ್ಕೊಬೇಕು ಅಂದರೆ ಮೊದಲು ನಮಗೇನು ಮಾಡಬೇಕು? ದೇವರ ಬಲದಲ್ಲಿ ನಾವು ಆಶ್ರಯವಾಗಿರಬೇಕು.
ಇದನ್ನು ನಾವು ಯಾರ ಬಲದಲ್ಲಿದ್ದೇವೆ ಅದನ್ನು ಫಸ್ಟ್ ಪರಿಶೋಧನೆ ಮಾಡ್ಕೊಂಡು ನಂಬರ್ 1 ದೇವರ ಬಲದಲ್ಲಿ ನಾವು ಆಶ್ರಯರಾಗಿರಬೇಕು. 2ನೇ ಪಾಯಿಂಟ್ ಬಂದು ದೇವರು ನಮ್ಮನ್ನ ಕರೆದಿದ್ದ, ಹೌದಲ್ವಾ? ಕರೆದಿದ್ದಾರಾದ್ಮೇಲೆ ವಿಧೇಯತ್ವ ಇರಬೇಕು ದೇವರ ಸನ್ನಿಧಿಯಲ್ಲಿ. ವಿಧೇಯತ್ವ ಇರುವುದೇ ಆದರೆ ದೇವರು ನಮಗೊಂದು ಆಶೀರ್ವಾದ, ನಮಗೊಂದು ಜೀವನ ಕೊಡಲು ಶಕ್ತನಾದ ದೇವರಾಗಿದ್ದಾರೆ. 3ನೇದು ಬಂದು ದೇವರಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸಬೇಕು. ಇದನ್ನು ನಾವು ದೇವ್ರ ಮೆಚ್ಚುಗೆಯಾಗಿ ಜೀವನ ಮಾಡ್ತಿದ್ದೀವ ಅಥವಾ ಬೇರೆಯವ್ರು ಮೆಚ್ಚಿಸೋಕ್ಕೆ ನಾವು ಬರ್ತಾ ಇದ್ದೀವ? ಅದನ್ನು ನಾವು ಫಸ್ಟ್ ಪರಿಶೋಧನೆ ಮಾಡೋಣ. 4ನೇದು ದೇವರ ಮಕ್ಕಳ ಜೀವಿತದಲ್ಲಿ ಒಂದು ಐಕ್ಯತೆ ಇರಬೇಕು. ನಾನು ಒಬ್ಬನೇ ಉದ್ಧಾರ ಸಾಕು, ಯಾರು ಹೆಂಗನ ಹಾಳಾಗೋಗಲಿ, ನಾನು ನಂದು ಅದನ್ನು ನಾವು ಬಿಟ್ಬಿಟ್ಟು ಐಕ್ಯತೆ ಇರಬೇಕು, ಹೌದಲ್ವಾ? ಎಲ್ಲಿ 2-3 ಕೂಡಿ ಪ್ರಾರ್ಥಿಸುತ್ತಾರೋ ಅವ್ರ ಮಧ್ಯೆ ನಾನು ಇರುತ್ತೆ ಅಂತ ಸಪ್ಪ ಹೇಳಿದಾರಲ್ಲ. ನಾನು ಒಬ್ಬನೇ ಕೂತ್ಕೊಂಡು ಅಲ್ಲಿ ಒಂದೇ ಒಂದು ಕೈ ಹಿಡ್ಕೊಂಡು ಎಷ್ಟೊತ್ತವ್ರು ಹಿಂಗೆ ಆಡೋಕ್ಕಾಗುತ್ತೆ, ಗಾಳಿ ಬೀರುತ್ತೆ ಹೊರತು 2 ಕೈ ಸೇರಿದ್ರೆ ಚಪ್ಪಾಳೆ ಆಗೋದು. ಕೈ ಹಿಂಗಾದ್ರೆ ಸೊಳ್ಳೆ ಹೊಡ್ತೈತೆ ಹೊರತು ನೊಣಗಳು ಹೋಗ್ತೈತೆ ಹೊರತು ಸೌಂಡೇ ಬರೋಲ್ಲ. 2 ಕೈ ಸೇರಿದ್ರೆ ಚಪ್ಪಾಳೆ, ಹೌದಲ್ವಾ? ಒಂದು ಐಕ್ಯತೆ ಇದನ್ನು ನಂಬಬೇಕು. ಸಭೆ ಅಂತ ಬಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಏನೋ ಚಿಕ್ಕ ವಿಷಯ ಬರ್ತಾ ಸೈಡಿಗೆ ಕರ್ಕೊಂಡು ಬ್ರದರ್ ಸಿಸ್ಟರ್ ಹಿಂಗಾಯಿತು, ನನ್ನ ಮಾತುಗಳು ಹಿಂಗೆ ಒಂದು ಸರಿಪಡಿಸ್ಕೊಳ್ಳೋಣ, ಇಬ್ಬರು ಸೇರಿ ಬಲವಾಗಿ ಪ್ರಾರ್ಥನೆ ಮಾಡೋಣ. ಸಭೆಗೊಂದು ಆಶೀರ್ವಾದ, ಕುಟುಂಬಕ್ಕೊಂದು ಆಶೀರ್ವಾದ, ಗ್ರಾಮಕ್ಕೊಂದು ಆಶೀರ್ವಾದ. ಆ ರೀತಿ ನಮಗೊಂದು ಐಕ್ಯತೆ ಇರಬೇಕು. ಇದರಿಂದಲೇ ಲಾಸ್ಟ್ನೇ ಪಾಯಿಂಟ್ ಅಂದರೆ ದೇವರ ಮಹಿಮೆ ಪಡಿಸೋದ್ರ ನಾವು ಎಚ್ಚರವಾಗಿರಬೇಕು. ಇವತ್ತು ಕೆಲಸ ಇದ್ರೂ ಸ್ತೋತ್ರ, ಕೆಲಸ ಇಲ್ಲ ಅನ್ನೋ ಸ್ತೋತ್ರ. ಮೊದಲು ನಾವು ದೇವ್ರಿಗೆ ಮಹಿಮೆ ಪಡಿಸ್ಬೇಕು. ಅಲ್ಲಲ್ಯಾ ಅಲ್ಲಲ್ಯಾ ಅಲ್ಲಲ್ಯಾ. ದಾವಿದ ಅರಣ್ಯದಲ್ಲಿದ್ದ, ಕುರಿ ಮೇಯಿಸಿದ್ದ. ಎಲ್ಲ ಸಂದರ್ಭದಲ್ಲೂ ಏನು ಮಾಡಿದ್ರೆ ಕುರಿ ಮೇಯಿಸ್ಕೊಂಡು ದೇವ್ರ ಮಹಿಮೆ ಪಡಿಸಿದ. ಅದಕ್ಕೆ ಏನು ಮಾಡಿದ್ರು, ಅವನ ದಾವಿದನ ಅರಣ್ಯದಲ್ಲಿದ್ದಂಥ ಕುರಿ ಮೇಯಿಸಿದನ್ನ ಇಸ್ರಾಯೇಲ್ ದೇಶದ ರಾಜನಾಗಿ ದೇವ್ರು ಮಾರ್ಪಡಿಸಿದ್ರು, ಹೌದಲ್ವಾ? ಅಲ್ಲಲ್ಯಾ. ದಾನಿಯೇಲನು ದೇವರ ಸನ್ನಿಧಿಯಲ್ಲಿ ಸದಾಕಾಲ ಯಾವಾಗೂ ಪ್ರಾರ್ಥನೆಯಲ್ಲಿ ದೇವನು ಭಯಪಟ್ಟು ಜೀವನ ಮಾಡ್ತಿದ್ದ, ಹೌದಲ್ವಾ? ಸಿಂಹದ ಬಾಯಿಗೆ ಹೋದ್ರು ಸಹ ಸಿಂಹವನ್ನು ಮುಟ್ಟಕ್ಕಾಗಿಲ್ಲ, ಯಾಕಾಗಿ ಅವನ ಸಂಗಡ ದೇವರಿದ್ರು. ಅಲ್ಲಲ್ಯಾ. ಯೋಸೇಫನ ಜೀವಿತ ನೋಡ್ಬೋದು, ಎಲ್ಲರೂ ಕೈ ಬಿಟ್ಟೆಲ್ಲ ಪರಿಸ್ಥಿತಿ ಬಂತು. ನಾವು ಬೇರೆ ಯಾರೋ ನೋಡಿದ್ರೆ ಸತ್ಯವೇದ ನೋಡುವಾಗ ಇದರಲ್ಲೇ ಇದೆ ಉದಾಹರಣೆಗಳು, ಹೌದಲ್ವಾ? ಈ ದಿನ ದೇವರು ನಮ್ಮ ಜೀವಿತದಲ್ಲಿ ಜೀವನ ಕೊಡಬೇಕು ಅಂದರೆ ಮೊದಲು ನಾವು ದೇವರ ವಿಷಯದಲ್ಲಿ ದೇವರ ಮುಂದೆ ನಾವು ಹೆಂಗಿದ್ದೇವೆ, ನಮ್ಮ ಹೃದಯ ಹೆಂಗಿದೆ, ಅದನ್ನು ನಾವು ಫಸ್ಟ್ ಪರಿಶೋಧನೆ ಮಾಡ್ಕೊಳ್ಳೋಣ. ಆ ದಾವಿದನಿಗೆ ದೇವರು ಆಶೀರ್ವದಿಸೋ ದೇವರು ನನ್ನನ್ನು ಆಶೀರ್ವದಿಸೋ ಶಕ್ತನಾಗಿದ್ದಾರೆ, ಹೌದಲ್ವಾ? ದಾನಿಯೇಲನ ಸಂಗಡಿದ್ದ ದೇವರು ನನ್ನ ಸಂಗಡ ಸಹ ಇರೋ ಶಕ್ತನಾಗಿದ್ದಾನೆ. ಶದ್ರಕ್ ಮೆಷಕ್ ಅಬೇದ್ನೆಗೋ ಬೆಂಕಿಯ ಮಧ್ಯದಲ್ಲಿ ಅವರ ಮಧ್ಯೆ ನಡೆದ ದೇವರು ಈ ದಿನ ನನ್ನ ಕುಟುಂಬದ ಮಧ್ಯದಲ್ಲಿ ನಡೆಯಲು ಶಕ್ತನಾದ ದೇವರಾಗಿದ್ದಾರೆ. ಸಮುದ್ರನ ವಿಭಾಗ ಮಾಡಿ ಹಗಲಿನಲ್ಲಿ ಮೇಘಸ್ತಂಭ, ಇರುಳಿನಲ್ಲಿ ಅಗ್ನಿಸ್ತಂಭವಾಗಿ ಇಸ್ರಾಯೇಲನ್ನು ನಡೆಸಿದ ಪ್ರಕಾರ ನನ್ನ ಕುಟುಂಬನು, ನನ್ನ ಆತ್ಮಿಕ ಜೀವಿತ ಅದೇ ಪ್ರಕಾರ ಎಂತ ಪರಿಸ್ಥಿತಿ ಬಂದ್ರು ಸಹ, ಒಂದು ಕತ್ತಲೆ ಪರಿಸ್ಥಿತಿ ಬಂದ್ರು ಸಹ ಅದರ ಮಧ್ಯದಲ್ಲಿ ನಾನಿದ್ದೇನೆ. ಹಗಲಿನಲ್ಲಿ ಮೇಘಸ್ತಂಭ, ಇರುಳಿನಲ್ಲಿ ಅಗ್ನಿಸ್ತಂಭ, ಆ ರೀತಿ ನನ್ನ ಕುಟುಂಬ ನಡೆಸುವಾದರೆ ಅಲ್ಲೆಲ್ಲಾ ನಿನ್ನನ್ನು ಕಾಯುವಾತನು ತೂಕಡಿಸದೆ ನಿದ್ರಿಸದೆ ಇರುವನು. ಎಸ್, ನನ್ನನ್ನು ಕಾಯುವಾತನು ಸದಾಕಾಲ ಜೀವಿಸುವನಾಗಿದ್ದಾನೆ. ಈ ರೀತಿ ಅದಕ್ಕಾಗಿ ದೇವರು ಹೇಳ್ತಾರೆ, ನೀನು ಯಾರು? ನಾನು ಪರಾಕ್ರಮಶಾಲಿ. ದೇವರು ನನಗೆ ಪರಾಕ್ರಮಶಾಲಿ ಅಂತ ಹೇಳ್ತಾ ದೇವರು ನಿನಗೂ ಈ ದಿನ ಹೇಳ್ತಾ ಇದ್ದಾರೆ, ನೀನು ಈ ದಿನ ಪರಾಕ್ರಮಶಾಲಿ ಆಗಿದ್ದೀಯಾ. ಅದಕ್ಕೆ ನೀನು ಹೆಸರಾದ್ರೆ ನಿನ್ನನ್ನು ಹೆಸರು ಕರೆದಿದ್ದೇನೆ. ಯಾಕಾಗಿ? ನಿನಗೆ ಜಯವನ್ನು ಕೊಡುವುದಕ್ಕಾಗಿ. ಅಲ್ಲೆಲ್ಲಾ ಇದನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಂಥ ಶತ್ರುಗಳು ಬರ್ಬೋದು, ಎಂಥ ಹೋರಾಟ ಬರ್ಬೋದು, ಎಂಥ ಕಷ್ಟದ ಪರಿಸ್ಥಿತಿ ಬರ್ಬೋದು, ಅದು ಕೇಳಿ ನಾನು ಈ ದಿನ ಪರಾಕ್ರಮಶಾಲಿ ಆಗಿದ್ದೇನೆ. ಅಲ್ಲೆಲ್ಲಾ ಕಡೆದಾಗ ಒಂದು ವಾಕ್ಯ ಓದೋಣ. ಧರ್ಮೋಪದೇಶ ಕಾಂಡ 24ನೇ ವಾಕ್ಯ ಓದಿ. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ. ಒಂದು ನಿಮಿಷ ನಾನು ಕೂರಿ ಫಸ್ಟಿಂದ. ನಿಮ್ಮ ದೇವರಾದ ಯೆಹೋವನು ಎಲ್ಲ ಇಲ್ಲ ಇದ್ರ ಆ ವಾಕ್ಯವನ್ನು ಸಮಾಧಾನವಾಗಿ ಎಲ್ಲ ಅಬ್ಸರ್ವ್ ಮಾಡಿ. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಏನಂತ ತಾನೇ ದೂತರ ಕಳಿಸ್ತೀನಿ ಅಂತ ಹೇಳಿದ್ರ, ದೊಡ್ಡಪ್ಪ ಚಿಕ್ಕಪ್ಪನ ಕಳಿಸ್ತೀನಿ ಅಂದ್ರ, ಅಲ್ಲಲ್ಯಾ ನಿಮ್ಮ ಯಜಮಾನ್ರು ನಮ್ಮ ಯಜಮಾನ್ ಯಾರ ಕಳಿಸ್ತೀನಿ ಅಂತ ಹೇಳಿದ್ರ? ನೋ, ದೇವ್ರು ಹೇಳ್ತಾ ಇದ್ರೆ ನಿಮ್ಮ ದೇವರ ಯೆಹೋವನು ತಾನೇ, ದೇವ್ರು ಹೇಳ್ತಾ ಇದ್ರೆ ತಾನೇ ನಿಮ್ಮ ಸಂಗಡ ಇದ್ದು. ಯಾವಾಗ ನಾವು ದೇವರಿಗೆ ಭಯಪಟ್ಟು ಜೀವಿಸುವಾಗ, ದೇವರು ನಮ್ಮನ್ನು ಪ್ರೀತಿಸುವ ಪ್ರಕಾರ ನಾವು ಆತನ ಪ್ರೀತಿ ಶುರುವಾಗಿರುವುದಾದರೆ ದೇವ್ರು ಹೇಳ್ತಾ ಇದ್ರೆ ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ. ವಾವ್, ನಿನಗೆ ವಿರುದ್ಧವಾಗಿ ಎಂಥ ಶತ್ರುನೇ ಬರ್ಬೋದು. ಅಲ್ಲಿ ಹೇಳ್ತಾ ಇದ್ರೆ ನಾನು ಈ ದಿನ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿನಗೋಸ್ಕರ. ಅಲ್ಲಿ ಏನು ಬರ್ರಿ, ನಿನಗೋಸ್ಕರ ಅಂತ ಬದಲ ಏನು ಹೆಸರಿದೆಯಾ? ಅಲ್ಲಿ ಸ್ಟೀಫನ್ಗೋಸ್ಕರ ಅಂತ ಬರ್ತಿದ್ಯಾ? ಅದಲ್ಲ ಪಕ್ಕದ ಮನೆಯವ್ರಿಗೋಸ್ಕರ ಏನು ಬರ್ತಿದ್ಯಾ? ಅಲ್ಲಲ್ಯಾ ತಾನೇ ನಿನ್ನ ಸಂಗಡ ಇದ್ದು ಶತ್ರುಗಳೊಡನೆ ನಿನಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವೆನು.
ಅಲ್ಲೆಲ್ಲಾ ಈಗ ನಾನು ನಂಬಿರುವುದು ಸಾಧಾರಣ ದೇವರಲ್ಲ, ಸೃಷ್ಟಿಕರ್ತ ದೇವರು. ಈ ಜಲಚರ, ಭೂಮಿ, ಗಿಡ, ಪ್ರಾಣಿ ಎಲ್ಲವನ್ನುಂಟು ಮಾಡಿದ ದೇವರು ನನ್ನ ಸಂಗಡ ಇದ್ದಾನೆ. ಹೌದು, ನಾನು ಯಾರಾಗಿದ್ದೇನೆ, ಅಲ್ಲೆಲ್ಲಾ ಪರಾಕ್ರಮಶಾಲಿ ಆಗಿದ್ದೇನೆ, ನನ್ನ ಆತನ ಹೆಸರನ್ನು ಕರೆದಿದ್ದೇನೆ. ಹೌದು, ನಾನು ನಂಬುತ್ತೇನೆ ಅಂತ ಒಂದು ತಿಳುವಳಿಕೆ ನಮ್ಗಿರ್ಬೇಕು ಇದರಿಂದಲೇ. ಆಗಿರುವುದೇ ಆದ್ರೆ ದೇವ್ರು ಹೇಳ್ತಾ ಇದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿಮಗೆ ಜಯವನ್ನು ಅನುಗ್ರಹಿಸುತ್ತೇನೆ. ಆಗ ಎಂತ ಶತ್ರು ಬರ್ಬೋದು, ಎಂತ ಮಾಟ ಮಂತ್ರ ಬರ್ಬೋದು, ಎಂತ ಹೋರಾಟ ಬರೋದು, ಬಿದ್ದೋಗ ಪರಿಸ್ಥಿತಿ ಬರ್ಬೋದು, ಅಷ್ಟೇ ನನ್ಗೆ ಯಾರು ಇಲ್ಲ, ನಾನು ದುಃಖ ಪಡ್ತಾನೆ, ಕಣ್ಣೀರ್ ಹಾಕ್ತಾನೆ. ನೋ, ಮನುಷ್ಯರು ನಿನ್ನ ಮುಖ ನೋಡ್ಬೋದು, ಆದ್ರೆ ತಂದೆ ದೇವರು ನಿನ್ನ ಅಂತರಾಳದ ಹೃದಯ ನೋಡುವಾತನಾಗಿದ್ದಾನೆ. ನಿನ್ನ ವೇದನೆ ಏನು, ನಿನ್ನ ಕಷ್ಟಗಳೇನು, ನಿನ್ನ ಪರಿಸ್ಥಿತಿ ಏನು ಎಲ್ಲರೂ ತಿಳಿಯುವ ದೇವರು ಹೇಳ್ತಾ ಇದ್ದಾನೆ, ಈಗೋ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿನಗೆ ಜಯವನ್ನು ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಆ ದೇವ್ ಕೊಟ್ಟಿದ್ದ ದೇವರು ಹೇಳ್ತಾರೆ, ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು, ಹಲ್ಲೆಲೂಯಾ, ಇದ್ದು ಎಲ್ಲಾ ಶತ್ರುಗಳಿಂದ ನಿಮಗೋಸ್ಕರ ಯುದ್ಧ ಮಾಡಿ ನಮಗೋಸ್ಕರ ಆತರ ಯುದ್ಧ ಮಾಡ್ತಿದ್ದಾರೆ ಅಂದ್ರೆ ದೇವರಿಗೆ ನಮ್ಮ ಮೇಲೆ ಎಂತ ಪ್ರೀತಿ ಇದೆ. ಆ ಒಂದು ಪ್ರೀತಿಗೆ ನಾವು ಇದನ್ನ ಕನೆಕ್ಟ್ ಆಗ್ಬೇಕು. ಕನೆಕ್ಟ್ ಆಗುವುದೇ ಆದ್ರೆ ನಿಮಗೋಸ್ಕರ ಯುದ್ಧ ಮಾಡಿ ಜಯವನ್ನು ಉಂಟು ಮಾಡುವೆನು. ಅಲ್ಲಲ್ಲಿಯ ಈ ವಾಕ್ಯದ ಮುಖ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅವಕಾಶ ಕೊಟ್ಟದ ದೇವರಿಗೂ ದೇವಸ್ಥಾನಕ್ಕೂ ವಂದನೆ ಸಲ್ಲಿಸ್ತೀನಿ. ಜಯ ಕೊಡುವ ದೇವರಿಗೆ